ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಣ್ಣ ಅಪರೂಪಕ್ಕೆ ಬಂದಿದ್ದ ಅಂತ ನನಗೆ ಜಾಮೂನ್ ಇಷ್ಟ ಅಂತ ಒಂದು ಮಾತು ಹೇಳಿದೆ ಅಷ್ಟೇ. ಅದಕ್ಕೆ ಪಪ್ಪ ಜಾಮೂನೆಲ್ಲ ತರಿಸ್ಬಿಟ್ಟು ನನಗೋಸ್ಕರ ಜಾಮೂನ್ ಮಾಡ್ತಾ ಇದ್ದಾನೆ. ಏನೇನು ಹಾಕಿದ್ಯಾ ಒಳಿಕೆ? ಕೊರ್ಮಾ ಬೆಳ್ಳಿ ಏಲು ಇವನು ಮಾಡು ಅಂತ ಹೇಳಿದ್ರೆ ಅವನಿಗೆ ಕಟ್ಟು ನಾನೇ ಮಾಡ್ಕೊಡ್ಬೇಕಾ? ಇನ್ನೇ ಅಂತಕ್ಕೆ ನೀನು ಮಾಡೋದು? ನೀನೇ ಮಾಡು. ಬಿದ್ರೆ ಮಾತ್ರ ಎಲ್ಲ ಚೆಲ್ಲೋಯ್ತದೆ. ಏಯ್ ಅಮ್ಮ ಹಿಡ್ಕೊಳಮ್ಮ, ಅವಳಿಗೆ ಹಾಲೇ ಕುಡ್ಸಲ್ಲ ನಾನು. ಏನೇನು ಹಾಕಿದೀಯ ಅದ್ರೊಳಗಡೆ? ಹೆಂಗ್ ಮಾಡೋದು ಹೇಳು? ಹೆಂಗ್ ಮಾಡೋದು ಜಾಮೂನ್ ಅಂತ? MTR ಪೌಡರ್ ತಗೊಂಡು ಅದ್ರೊಳಗೆ ಹಾಲು ಹಾಕಿ ಕಲ್ಸ್ಬಿಟ್ಟು ಕ್ಲೀನಾಗಿ ಗುಂಡೆ ಕಟ್ಬಿಟ್ಟು ಎಣ್ಣೆ ಹಾಕ್ಬಿಡಿ. ಯಾರೇನಾದ್ರೂ ಮಾಡ್ಕೊಳ್ಳಿ ಅಂತ ನಮ್ಮಪ್ಪ ತಿಂತೈತೆ. ನಮ್ಮಪ್ಪ ಬ್ಯಾಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಊರು ಹಾಳಾಗಿ ಹೋಗ್ಲಿ, ದೇಶ ಏನಾದ್ರೂ ಆಗ್ಲಿ, ಬ್ಯಾಟಿಂಗ್ ಮಾಡ್ಬೇಕು ಫಸ್ಟು. ನನ್ನ ಜೊತೆಗೆ ಬೆಳ್ಳಿನೂ ಪಾಪ ಅವಳು ಕಾಯ್ಕೊಂಡು ಕೂತವಳು ಜಾಮೂನ್ಗೆ. ಹಾಲೆ ನಾಲ್ಗೆ ಅಂತವಳೆ ಇವನ್ ಮಾಡೋ ಜಾಮೂನ್ಗೆ. ಬೇಡ ಬೇಡ ಅಂತ ಸಾಹಸ ಎಲ್ಲ ಬೇಡ. ಈಗ ಸಂದೆಲ್ಲ ಅದು ಹೋದಾಗ ಹಾಕದೆ ಕಣಮ್ಮ. ಇವನು ಇನ್ನೂ ಒಂದ್ ಐತಾ? ಒಂಚೂರು ಹಾಕೊಳ್ಳೋ ಅಷ್ಟು ತೆಳ್ಳಗ್ ಹಾಕೊಂಡ್ರೆ ಕೈ ತೊಳ್ದಿದ್ದ ಹಂಗಂದ್ರೇನು? ಟೇಸ್ಟ್ ಬರಲ್ಲ ಅಂದ್ರೆ ಅಲ್ಲ, ಜಾಮೂನ್ ತರ ಮಾಡೋ ಅಂದ್ರೆ ಇವನು ಕಲ್ಗಚ್ ಮಾಡ್ತಾವನೆ ತೆಳ್ಳಗ್ ಮಾಡ್ಕೊಂಡು. ಏನ್ ತೆಳ್ಳಗೈತೆ ಅಂತ ನೋಡಿಲಿ. ಇರ್ಲಿ ಮಾಡ್ಬೇಕು ನಿಂದು. ಉಂಡೆ ಕಟ್ತವನೆ. ಏನೇನ್ ಹಾಕ್ಬಿಟ್ಟು ಉಂಡೆ ಕಟ್ತಾ ಇದೀಯಾ? ಇದು ಬೆಳ್ಳಿ ಉಚ್ಚೆ, ಬೆಳ್ಳಿ ಕಕ್ಕ, ನೆನ್ನೆ ಮೀನ್ ತಿಂದಿತ್ತು, ಅದು ಬೆಳ್ಳಿಗೆ ವಾಮಿಟ್ ಮಾಡಿತ್ತು. ಚೂಲೆ ಆ ಜಾಮೂನ್ನ ತಿನ್ಬೇಕಾ ಬೇಡವಾ ನಾವು? ತಂದೆ ತಾಯಿ ತಂಗಿ 3 ಜನನು ಕೊಂದ್ಬಿಟ್ಟವ್ ನೋಡು. ಈಗ ನಂದೆ ನೆಕ್ಸ್ಟ್ ಇವನೇ ಕೊಲ್ಲೋದು. ಯಾರು ನ್ಯೂಸ್ ನೋಡ್ಕೊಂಡು ಹೇಳ್ತೈತೆ ಇವಾಗ. ಏನ್ ಬರೀ ನ್ಯೂಸ್ ಅಲ್ಲಿ ಬರೀ ಸಾಯಿಸೋದೇನೆ. ಬರೀ ದರ್ಶನ್ ಯಾಕೆ ಹೇಳಿದ್ಯಾ? ಸಾಯಿಸೋದು ಅದಿಲ್ಲ ಅಂದ್ರೆ TRP ಡೌನ್ ಆಗುತ್ತಲ್ಲ. ಇನ್ TRP ಬೇಕು, ನಮ್ ಡಿವೋರ್ಸ್ ಎಳಿತಾರೆ ನ್ಯೂಸ್ ಅವ್ರು ಅಷ್ಟೇ. ಅದ್ ಬಿಟ್ರೆ ಅವಳು ಇವನ್ನ ಸಾಯಿಸಿದ್ಲು, ಇವನು ಅವಳನ್ನ ಸಾಯಿಸಿದ್ಲು, ಬರೀ ಇದೆ ಈ TV9 ಅವರು. ಪಬ್ಲಿಕ್ ಟಿವಿ ಮದುವೆ ಇದೆ ಅದು. ಇವನೊಬ್ಬ ಬಾಕಿ ಇದ್ದ. ಈಗ ಜೆಪ್ಟೋ ಮಾಡಿಸ್ತಾ. ಏನ್ ಪ್ರತಾಪ, ನೀನ್ ಕೇಳಿದ ಕ್ವಶನ್ ನಾನು ಕೇಳಿದೆ, ಕೈ ತೊಳ್ದಿರು ಅಂತ. ಏನ ಅನ್ನೈಜಿನ? ನೀನ್ ಹಿಂಗೆ ಬಿಬಿ ಬಿಬಿ ಅಂತ ಬಿಕ್ಲುತ್ತಿದ್ರೆ ನಮ್ಗೆ ಇಲ್ಲಿ ತಿತ್ತಿ ಅಂತ ತಿಕ್ಲಿ ಹಿಡಿಯುತ್ತೆ. ಅನ್ನೈಜಿನ್ ಮ್ಯಾನ್ ನೋಡ್ರಪ್ಪ, ಉಂಡೆ ಕಟ್ತಾ ಇರೋದು. ಏನಪ್ಪ? ನೀನ್ ಕೆರ್ಕಳದ್ ಬಿಡು ಆಯ್ತು. ಒಂದೊಂದ್ ಸೈಜ್ ಕಟ್ತಾ ಇದೆಯಾ?
ಎಲ್ಲ ಒಂದೇ ಸೈಜ್ ಇದ್ರೆ ಕಿತ್ತಾಡ್ತೀವಲ್ಲ ಆ ಸೈಜ್ ಅಂತ, ಅದಕ್ಕೆ ಒಂದೊಂದು ಸೈಜ್ ಕಟ್ಟೋದು ಇವನು. ನೀನ್ ನಮ್ಮಮ್ಮ ಮೊನ್ನೆ ಒಂದ್ಸಲ ಜಾಮೂನ್ ಮಾಡಿದ್ರು, ಬಾದುಷಾನೇ ಸೇಮ್ ಬಾದುಷಾ ತರನೇ ಮಾಡಿದ್ರು. ಅದು ಒಂದೊಂದೊಂದು ಸೈಜ್ ಅಲ್ಲ ಬ್ರೋ, ಅದು ಪ್ರೂಫಿಂಗ್ ಆಗ್ತದೆ. ಪ್ರೂಫಿಂಗ್ ಆಗ್ತದೆ. ಉಂಡಿ ಇಲ್ಲ ಅದರಲ್ಲಿ ಕೂತದೆ ಉಣ್ಣೋದ್ರಲ್ಲಿ ಇಷ್ಟೋ ಗಂಟ ಅದ್ರಲ್ಲಿ ಎದ್ದಿದ್ದೆ. ಇಲ್ಲ ಈ ಸಾಂಬಾರು ಓದಿ ಇಲ್ಲೋಡು ಮಗ ಹಿಂಗ್ ಬಗ್ಗಿಸ್ಕೊಂಡ್ ಕೆರ್ಕೊಂಡ್ ಬಂದು ಹಾಕೊಂಡು ಅಷ್ಟದಿಂದ ಉಪ್ಪಿಟ್ಟು ಗೊತ್ತಿಲ್ಲ ತಿಂದ್ಬಿಟ್ಟೆ ಈಗ ಅಳ್ಸೋಗ್ತಿದ್ದದಂತೆ. ಚೆನ್ನಾಗಿ ಕೇಳಿಸ್ತಿತ್ತು. ಅಳ್ಸೋಗೈತೆ. ಜಾಮೂನ್ ಪೌಡರ್ ಅಷ್ಟನ್ನ ಹಾಕಿರೋದು. ಲೋಲ್ ಟೇಪ್ ತಗೊಂಡು ಅಳತೆ ಮಾಡೋ, ಒಂದೊಂದು ಅಡಿಬಿಟ್ಟು ಮನೆ ತುಂಬ ಇಕ್ಕು ಈಗ ಸುತ್ತ ಟೇಪ್ ಹಾಕೊಂಡು ಅಳತೆ ಮಾಡ್ಬಿಟ್ಟು. ಬೆಳ್ಳಿಗೆ ಜಾಗಿರಲ್ಲ ಓಡಾಡಕ್ಕೆ ಅಂತ ಅವಳನ್ ರೂಮ್ ಕೂಡ ಹಾಕ್ತೀನಿ, ಪರವಾಗಿಲ್ಲ, ಒಂದೊಂದು ಅಡಿ ಅಳತೆ ಮಾಡ್ಬಿಟ್ಟು ಇಕ್ಕು. ಇದಕ್ಕಿಂತ ಇಡ್ತಾರ ಕಪ್ಪ ಇಕ್ಕು ಬೇಗ. ಎಷ್ಟಾದ್ರು 4, 8, 9, 10 ಆಫ್ ಮಾಡೋಲಿ ದೊಡ್ಡ ಮನ್ಸ್ ಮಾಡ್ಕೊಂಡು. ಅದ್ ನೇರ್ಲೆ ಅಂತ ತಾಂಬರಮ್ಮ. ಒಂದ್ ಚಾಪೆ ಹಾಕ್ಬಿಟ್ಟು ಒಂದು ಇದು ವೈಟ್ ಬಟ್ಟೆ ಹಾಕ್ಬಿಟ್ಟಿದ್ರೆ ಆಗಿರೋದಪ್ಪ. ಹಪ್ಪಳ ಮಾಡಿದಾಗ ಊರಿಗೆಲ್ಲ ಮಾಡ್ಬೋದಿತ್ತು. ಅಪ್ಪನ ಲುಂಗಿ ತಗೋಬೋಡು. ಅಪ್ಪನ್ ಲುಂಗಿಲಿ ಏನಾದ್ರು ಜಾಮೂನ್ ಮಾಡ್ಕೊಂತಿದ್ರೆ ಪಕ್ಕ ಕೋಮಾ ಕೋಮಾ ಸ್ಮೆಲ್ಗೆ ಕೋಮ. ಓ ಎಲ್ಲ ಈಗ ನಾಳೆ ಹೆಡ್ಲೈನ್ಸ್ ಅಲ್ಲಿ ನಾವು ಅಪ್ಪನ ಲುಂಗಿ ಮೇಲೆ ಮಾಡಿ ಜಾಮೂನ್ ತಿಂದು ಇಬ್ರು ಅಲ್ಲ ಅಪ್ಪನ ಲುಂಗಿಗೆ ಹೋಯ್ತ ಪ್ರಾಣ. ಇರ ಮನೆ ಮಂದಿ ಎಲ್ಲ ಅಸ್ವಸ್ಥಗೊಂಡಿದ್ದಾರೆ. ಅಲ್ಲ ಅದ್ರಲ್ಲಿ ಹೆಡ್ಲೈನ್ ನೋಡು, ಹೆಡ್ಲೈನ್ ಯಾವ ತರ ಅಂದ್ರೆ ಅಪ್ಪನ ಲುಂಗಿಗೆ ಹೋಯ್ತ ಪ್ರಾಣ. ಲುಂಗಿಯ ಮೇಲೆ ಜಾಮೂನ್ ಹಾಕಿ ತಿಂದ ಮಕ್ಕಳು. ಅದಕ್ಕಿಂತ ಜಾಮೂನನ್ನು ಕುತೂಹಲದಿಂದ ತಿನ್ನಲು ಕಾಯುತ್ತಿದ್ದ ಮಗಳಿಗೆ ಕಾಯುತ್ತಿತ್ತು ಸಂಕಟ. ಸಂಕಟ. ಲುಂಗಿಯ ಮೇಲೆ ಜಾಮೂನ್ ಸುರಿದು ಸಕ್ಕರೆ ಪಾಕವನ್ನು ಸುರಿದ ಮೇಲೆ ಇದು ಅವಘಡ ಸಂಭವಿಸಿದೆ. ಹಂಗಲ್ಲ, ಸಿಹಿ ತಿನ್ನದ ಪ್ರಾಣಿ ಬದುಕುಳಿಯಿತು ಲುಂಗಿಯ ಜಾಮೂನಿನಿಂದ. ಬೆಳ್ಳಿ ಹೆಂಗ್ ಹೇಳ್ತಾರಲ್ವಾ ನ್ಯೂಸಲ್ಲಿ, ಎಲ್ಲೆಲ್ಲಿ ಹುಟ್ಟಾಕ್ಬಿಡ್ತಾರೋ ಅಸ್ವಸ್ಥ, ಲುಂಗಿಯ ಪ್ರಭಾವ, ಲುಂಗಿಯಲ್ಲಿ ಕಾದಿತ್ತು. ದರ್ಶನ್ ಮಗ ವಿನಿಶ್ ಕಾರು ಗುದ್ಬಿಟ್ಟಿದ್ನಲ್ಲ, ಅವಾಗ ಒಂದ್ ಹೇಳಿದ್ರಲ್ಲ ಏನೋ ಕೊಲೆಗಾರ ದರ್ಶನ್ ಮಗ. ಏನಿಲ್ಲ ಬಿಡು, ಅವೇನ್ ತಪ್ಪೇನಲ್ಲ. ಅಲ್ಲ ಆ ಹುಡ್ಗ ಕಾರೇ ಓಡಿಸ್ತಿರ್ಲಿಲ್ವ ಅಂತ ಹೇಳ್ಬೇಕು ಅಂದ್ರೆ, ಕೊಲೆಗಾರನ ಮಗ. ಆರೋಪಿ ಕೊಲೆಗಾರ ರೇಣುಕಾ ಸ್ವಾಮಿ ಕೊಲೆ ಆರೋಪಿಯ ದರ್ಶನ್ ಮಗ. ಹೆಂಗ್ ಎಳಿತಾರೆ ಅಂದ್ರೆ ಮನೇಲಿ ಇರೋದ್ನು ಎಳಿತಾರೆ. ಮೋಯುನೇನ್ ಇವತ್ತು ರಾತ್ರಿ ಎಲ್ಲ ಈ ಉಂಡೆ ಕಟ್ಟಾಗಿ ಅವನ ಇನ್ ಯಾವಾಗ ಇವನ್ ಜಾಮೂನ್ ಮಾಡೋದು. ಜಾಮೂನ್ ತಿನ್ನಕ್ಕೆ ಅನ್ಕೊಂಡವಳು ಉಂಡೆ ಕಟ್ಟೋದು ಭಾರಿ ಕಷ್ಟ ಬಿಡಲ್ಲ. ಲಕ್ಕಿ ಎಲ್ಲ ಬೆಳ್ಳಿಯವಳು. ನಗಾಡ್ಬಾರ್ದು. ಉಪ್ಪು ಖಾರ ಹಾಕಿ ಮಾಡಿರೋ ವಿಧಾನ. ಏಳು ಪ್ರತಾಪ ಏನಾರ ತಿಂದವರ ಜೀವನಕ್ಕೆ ವಿದಾಯ. ಏನಿಲ್ಲ ಕುತ್ಕೊಳ್ಳೋ, ತಿನ್ನೋ ಹೆಂಗ ಹಾಕಿದೀರಾ? ಅದ್ ಒಂದ್ ತಿನ್ಬಿಟ್ಟು ಹೇಳೋ ಹೆಂಗೈತೆ ಅಂತ. ಚಟ್ನಿ ಕಳಿಯ ಬಿಟ್ಟಿಲ್ಲ, ಅದನ್ನು ಹಾಕ್ತಿದ್ದು. ಚೆನ್ನಾಗಿಲ್ವೇನೋ? ಇದನ್ನು ತಿಂದು ಅಸ್ವಸ್ಥಗೊಂಡ ಪ್ರತಾಪ. ಇಲ್ಲ ಹಂಗೆಲ್ಲ ಏನಿಲ್ಲ, ಚೆನ್ನಾಗೈತೆ. ಚೆನ್ನಾಗಿಲ್ವೇನೋ? ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಾರ್ದಿತ್ತು. ಚೆನ್ನಾಗಿರುತ್ತೆ ಖಾರವಾಗಿ ಅಂತ ಹಾಕಿದ್ದು. ಕಾರಣ ಅದು ಅಸ್ವಸ್ಥಗೊಂಡ. ಇಷ್ಟ ಅಗಲ ಜಾಸ್ತಿ ಮಾಡ್ದಂಗ್ ಮಾಡಿದ್ಯಲ್ಲ ರೊಟ್ಟಿಯ. 3 ತಿಂದ್ರು ನಾನೇನು ತಿನ್ಲೇ ಇಲ್ಲ ಅಂತದೆ. ನಾರ್ಮಲ್ ಆಗಿ ತಿಂತಿರ್ತೀವಿ. ಇವತ್ತು ನೇರಳೆ ಹಣ್ಣಿಗೆ
ಒಂಚೂರು ಮಸಾಲ ಹಾಕಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಬಿಟ್ಟೆಲ್ಲ ಮಸಾಲ ಹಾಕ್ತೀನಿ ಸಕ್ಕರೆ ಐತೆ ಟೇಸ್ಟ್ ಮಾತ್ರ. ಹೆಂಗೆ ನೋಡ್ತಾವ ನಾನು ಕಾಣಿಸೇ ಇಲ್ವಾ? ಮ್ಯಾಚ್ ಏನಾಯ್ತು ಮೊನ್ನೆನೂ ಸೋತವ್ರು ಅವ್ರ ಮೇಲೆ. ಏನು ಮಾಡ್ತಾ ಇದೀಯ? ಮಾಲೆ ಒಂದು ಒಬ್ಬೆ ಬೇಯಿಸೇ ಬಿಟ್ಟ. ಒಂದೇ ಐತಲ್ಲೋ ಟ್ರಯಲ್ಗೆ ಹಾಕಿದ್ದು ಅದೇ ರೋಗ. ಏನು 10 ನಿಮಿಷಕ್ಕೆ ಜಾಮೂನ್ ಮಾಡ್ಬಿಡ್ತೀಯಾ? ಅದಕ್ಕೆ ಹೋಟ್ಲು ಮಡ್ಗನ ಅಂತಿದ್ದೀನಿ. 10 ನಿಮಿಷದಲ್ಲಿ ಜಾಮೂನ್ ಮಾಡು. ಅದ್ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಅವಾಗ ಜಾಮೂನ್ದು. ಅಲ್ಲ ಓತ್ಲ ಹೊಡೆನೇ ಜಾಮೂನ್ ಮಾಡಿ. ಅದೆಲ್ಲ ಕಣೋ, ಕನ್ನಡದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಜಾಮೂನ್ಗೆ ಅಂತಾನೇನೆ. ನಂಗೂ ಮರ್ತೋಗ್ಬಿಟ್ಟೈತೆ. ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. 10 ನಿಮಿಷಕ್ಕೆ ಜಾಮೂನ್ ಮಾಡೋದು ಹೇಗೆ ಅಂತ ಕಲ್ಸ್ಕೊಡ್ತಾರೆ ಇವರು. ಯಾರು ವುಮೆನ್ಸ್? ಇದೇ ಲಾಸ್ಟ್ ಇದೆ. ಫೈನಲಿ ಜಾಮೂನ್ ರೆಡಿ ಆಯ್ತು. 10 ನಿಮಿಷ ಅಷ್ಟೊತ್ತು ತಿರುಗಿಸ್ತೆ. ಸುಡ್ತಾ ಇರೋದೆ ತಿನ್ನೋಕೆ ಸುಡಾಕ ಏನಿಲ್ಲ, ತಿನ್ನು. ನಾನು ನೀರ ಜಾಸ್ತಿ ಆಗ್ಬಿಟ್ಟಿದ್ದೆ. ಅದೇ ರಸಗುಲ್ಲ. ಇಲ್ಲ ತಿಂದೆ ಸುಡ್ತೈತಾ? ಅಲ್ಲ ನಾನೇ ತಿಂದಿದ್ದೀನಿ, ಏನಾಗಿಲ್ಲ. ನೀನ್ ಮನುಷ್ಯ ಅಲ್ಲ ಕಣ, ನೀನು ದನ. ನೀನು ಸುಟ್ಟಾಯ್ತು ಅದೇ ಪ್ರೀತಿ. ನಾವು ಮನುಷ್ಯರು. ತಿನ್ನು ನಾಲ್ಗೆನೆ ಸುಟ್ಟಾಯ್ತು. ನೀನ್ ದನ. ನೀನು ನಾಲ್ಗೆನೆ ಒಂಥರ ಇದಾದಂಗ ಆಗೋಯ್ತು. ಬೆಂಡಾಗೋಯ್ತದ ಈಗ. ನಾನು ತಿನ್ಬೇಕಂತ ತಿನ್ನು ಅದಕ್ಕೆ ತಿಂದೆ ನಾನು. ನಮ್ಗೆಲ್ಲ ಎಲ್ಲ ಪಾಕನು ಕಾದೈತೆ. 1 kg ಸಕ್ಕರೆ ಹಾಕವನೆ. ಏನು ಒಳ್ಳೆ ಸಕ್ಕರೆ ತೀಡ್ದಂಗದೆ ಒಟ್ಟಿನಲ್ಲಿ. ನಾಲ್ಗೆನೆ ಇದಾದಂಗ ಆಗೋಯ್ತು. ತರ್ತಿದ್ದಾರೆ ನನ್ಗೂ. ನಿಂಗೆ ಕೊಡ್ತಾರೆ. ಕೊಡೋ. ಕೊಡೋ. ಮಂಚನ್ ಬೆಲೆ ಡ್ಯಾಮ್ಗಾದ್ರೂ ಹೋಗ್ಬೋದಿತ್ತು. ಅಲ್ಲಿ ಫಿಶ್ ತಿನ್ಬೋದು, ಚೆನ್ನಾಗಿರುತ್ತೆ. ಕೊಡೋ. ಏರ್ ಬಿಸಿಲಪ್ಪ, ಉರ್ಬಿಟ್ಟು ತಿಂದ್ರಾಗಲ್ಲ, ಅಲ್ಲಿ ಸುಡ್ತದೆ. ಕೆಳಗಿಡ್ಬೇಡ. ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ತೆಳ್ಳಕ್ಕೆ ಮಾಡೋನ್ ಕಣ ಒಂಚೂರು. ನಾಳೆ ಒಂದು ಚಾನಲ್ ಓಪನ್ ಮಾಡ್ಬಿಟ್ಟು ಚೆನ್ನಾಗೈತೆ ಬಟ್ ಸುಡ್ತೈತೆ. ಈಗ ಚೆನ್ನಾಗಿ ಮಾಡಿದ್ದಾನೆ. ಜಾಮೂನ್ ಮಾಡುವ ವಿಧಾನನ ತಿಳ್ಕೊಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮಿಸ್ಟರ್ ರಜನಿಕಾಂತ್ ಅವ್ರನ್ನ. ಚೆನ್ನಾಗಿದೆ, ಕಲ್ತ್ಕೋ ಮಾಡೋದ. ಮಾಡಿದ್ದೆ ನಾನು. ಓ ಸಾಕದಾಗಿ ಮಾಡಿತ್ತು. ಏನಾಗಲ್ಲ ಜಾಮೂನ್ ತಿಂತಾರೆ ಏನಾಗಲ್ಲ ತಿನ್ನು. ಅವನಿಗೆ ಬೇದಿ ಅಕಸ್ಮಾತ್ ಇದು ಜಾಮೂನ್ ಇವನ್ಗೆ ಬೇದಿ ಆಗ್ಬಿಟ್ಟಿದೆ.